ರಾಮಾಚಾರಿ ಸೀರಿಯಲ್ ಮತ್ತೆ ಬಂದಾದ್ರು ಚಾರು ಹಾಗೂ ರಾಮಾಚಾರಿ. ಕಿಟ್ಟಿ ಏನ್ ಮಾಡ್ತಾನೆ? ರಾಮಾಚಾರಿ ಆಶ್ರಮದಿಂದ ಹುಷಾರಾಗಿ ಬಂದಿದ್ದಾನೆ. ಅವನು ಚೇತರಿಸಿಕೊಂಡಾಗಿನಿಂದ ಚಾರು ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಅವಳಿಗೆ ಮರಳಿ ಮತ್ತೆ ತನ್ನ ಜೀವ ಸಿಕ್ಕಂತಾಗಿದೆ. ಅವಳು ತುಂಬಾ ಸಂತೋಷದಿಂದ ಅವನೊಟ್ಟಿಗೆ ಎಳನೀರು ಕುಡಿಯಲು ಬಂದಿದ್ದಾಳೆ. ಕಿಟ್ಟಿ ಕೂಡ ಅವರ ಜೊತೆಗೆ ಬಂದಿದ್ದಾನೆ. ಕಿಟ್ಟಿ ಒಳ್ಳೆಯವನು ಅನ್ನೋದು ಅವರಿಬ್ಬರಿಗೂ ಅರ್ಥ ಆಗಿದೆ. ಮುಂದೆ ಏನಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಚಾರು ಹಾಗೂ ರಾಮಾಚಾರಿ ಇಬ್ಬರು ಸಹ ಎಳನೀರು ಕುಡಿಯಲು ಬಂದು ಒಂದು ಕಡೆ ನಿಲ್ಲುತ್ತಾರೆ. ಅವರು ಎಳನೀರು ಕುಡಿಯಲು ಬಂದಾಗ ರಾಮಾಚಾರಿ ಒಂದೇ ಯಾಕೆ ಇನ್ನೊಂದು ಎಳನೀರು ಕೊಡಿ ಎಂದು ಕೇಳುತ್ತಾನೆ. ಆದರೆ ಚಾರು ಅದಕ್ಕೆ ಒಪ್ಪೋದಿಲ್ಲ. ನೀನೇ ಅಲ್ವಾ ಪಾರ್ವತಿ ಪರಮೇಶ್ವರರ ಬಗ್ಗೆ ಹೇಳಿದ್ದು, ಅವರು ಇದೇ ರೀತಿ ಬೇರೆ ಬೇರೆ ಇರ್ತಾ ಇದ್ರಾ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ರಾಮಾಚಾರಿಯು ಸುಮ್ಮನಾಗುತ್ತಾನೆ. ಅವನು ತುಂಬ ಹೊತ್ತು ಯೋಚನೆ ಮಾಡಿದರೂ ಸಹ ಚಾರು ಮಾತ್ರ ಅವನ ಬಗ್ಗೆ ಬೇರೆ ಯೋಚನೆ ಮಾಡದೆ ಇನ್ನೊಂದು ಸ್ಟ್ರಾ ಕೊಡಿ ಎಂದು ಹೇಳುತ್ತಾಳೆ. ಆಗ ಅವನು ಇನ್ನೊಂದು ಸ್ಟ್ರಾ ಕೊಡುತ್ತಾನೆ. ನಂತರ ಅದನ್ನು ಅವರು ಎಳನೀರಿಗೆ ಹಾಕುತ್ತಾರೆ. ಈಗ ಕುಡಿ ಅಂತಾಳೆ. ಈಗ ರಾಮಾಚಾರಿ ಕಿಟ್ಟಿಗೆ ನೆನಪಾಗುತ್ತದೆ. ಬೇಡ ಚಾರು ಮೇಡಮ್, ಇಲ್ಲೇ ಕಿಟ್ಟಿ ಇದ್ದಾನೆ ಎಂದು ಹೇಳುತ್ತಾರೆ. ಆದರೆ ಅವನು ಕಣ್ಣೀರಳಿಸಿ ಎಷ್ಟು ದೂರ ನೋಡಿದರೂ ಅಲ್ಲಿ ಕಿಟ್ಟಿ ಇರೋದಿಲ್ಲ. ಆಗ ಚಾರು ಮಾತು ಮುಂದುವರಿಸುತ್ತಾಳೆ. ಅವಳು ಮಾತು ಮುಂದುವರಿಸಿದೆ ಹೇಳುತ್ತಾಳೆ, ಕಿಟ್ಟಿ ತುಂಬ ಒಳ್ಳೆಯವನು. ಅವನಿಗೂ ಗೊತ್ತಿದೆ ನಾನು ಅಣ್ಣ ಹಾಗೂ ಅತ್ತಿಗೆ ಪ್ರೈವೇಸಿ ಕೊಡಬೇಕು ಅಂತ, ಅದಕ್ಕೆ ಅವನು ಇಲ್ಲಿಲ್ಲ ಎಂದಿದ್ದು ಹೇಳಿದ್ದಾಳೆ. ಆ ನಂತರ ರಾಮಾಚಾರಿ ಕಿಟ್ಟಿ ಬಗ್ಗೆ ಯೋಚನೆ ಮಾಡದೆ ಹೌದು ಎಂದು ಅಂದುಕೊಳ್ಳುತ್ತಾನೆ ಮತ್ತು ಎಳನೀರು ಕುಡಿಯಲು ಮುಂದಾಗುತ್ತಾರೆ. ಆಗ ಅವಳು ಕಿಟ್ಟಿ ಬಗ್ಗೆ ಹೇಳುತ್ತಾಳೆ, ಅವನು ತುಂಬ ಒಳ್ಳೆಯನು, ಅದಕ್ಕಾಗಿ ನೀವು ಇಲ್ಲಿದ್ದೇವೆ. ನಿಮ್ಮನ್ನು ಬಿಡಿಸಿಕೊಂಡು ಬರಲು ಅವನು ತುಂಬ ಪ್ರಯತ್ನ ಮಾಡಿದ್ದನು. ಅವನು ಈಗ ಅತ್ತೆ ಹಾಗೂ ಮಾವನನ್ನು ನೋಡಲು ಕಾದಿರಿದುಕೊಂಡಿರುತ್ತಾನೆ. ಅದಕ್ಕಾಗಿ ಅವನು ತುಂಬ ಕಾತರದಿಂದ ಕಾಯ್ತಾ ಇದ್ದಾನೆ. ಈಗ ಇಬ್ಬರು ಒಟ್ಟಿಗೆ ಮನೆಗೆ ಹೋದರೆ ಹೇಗಿರುತ್ತದೆ ಹೇಳಿ ಎಂದು ರಾಮಾಚಾರಿ ಹತ್ತಿರ ಚಾರು ಕೇಳುತ್ತಾಳೆ. ನಂತರ ಅವರಿಬ್ಬರು ಎಳನೀರು ಕುಡಿಯುತ್ತಾರೆ. ಇತ್ತ ಕಿಟ್ಟಿ ತನ್ನ ಸ್ನೇಹಿತರ ಹತ್ತಿರ ಮಾತನಾಡ್ತಾ ಇರ್ತಾನೆ. ಆ 4 ಜನ ಎಲ್ಲಿಗೆ ಹೋಗಿದ್ದಾರೆ, ಅವರು ಈಗ ಏನು ಮಾಡ್ತಾ ಇದ್ದಾರೆ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಅವರು ಉತ್ತರ ನೀಡುತ್ತಾರೆ. ಆಗ ಅವನ ಶಿಷ್ಯ ಅವರೆಲ್ಲರೂ ನಾನೇ ಕಟ್ಟಿ ಹಾಕಿದ್ದೇನೆ. ಅವರ ಮೊಬೈಲ್ ಸ್ವಿಚ್ ಆನ್ ಮಾಡಿ ಒಂದೊಂದು ಊರಿಗೆ ಹೋಗುವ ಬಸ್ನಲ್ಲಿ ಬಿಸಾಡಿದ್ದೇನೆ ಎಂದು ಹೇಳುತ್ತಾನೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿ ರಾಮಾಚಾರಿ ಜನಮನ ಗೆದ್ದಿದೆ. ಸದ್ಯ ರಾಮಾಚಾರಿ ಹಾಗೂ ಕಿಟ್ಟಿ ಪಾತ್ರದ ಡಬಲ್ ರೋಲ್ ನೋಡಲು ನಿಮಗೆ ಈ ಧಾರಾವಾಹಿಯಲ್ಲಿ ಸಿಗುತ್ತದೆ. ಚಾರು ತನ್ನ ಗಂಡ ಹಾಗೂ ಗಂಡನ ತಮ್ಮನನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡುತ್ತಾ ಇದ್ದಾಳೆ. ಹೀಗಿರುವಾಗ ಅವಳ ತಾಯಿ ಮಾನ್ಯತೆ ಮಾತ್ರ ಯಾವಾಗಲೂ ಕೆಟ್ಟದ್ದನ್ನೇ ಮಾಡಲು ಬಯಸುತ್ತಿರುತ್ತಾಳೆ. ಕಿಟ್ಟಿ ರಾಮಾಚಾರಿ ಒಂದಾಗಾಯಿತು. ಮಾನ್ಯತೆ ವೈಶಾಖಕ್ಕೆ ನರಕ ಗ್ಯಾರಂಟಿ. ರಾಮಾಚಾರಿ ಸಾವು ಬದುಕಿನ ಹಂತಕ್ಕೆ ತಲುಪಿರುವುದಕ್ಕೆ ಯಾರೋ ಕಡು ವೈರಿಗಳ ದ್ವೇಷಕ್ಕೆ ಕಾರಣ ಅನ್ನೋದು ಚಾರುಗೆ ಬಲವಾದ ಅನುಮಾನ. ಕಿಟ್ಟಿಯನ್ನು ರಾಮಾಚಾರಿ ಸ್ಥಾನಕ್ಕೆ ಬಿಟ್ಟು ರಾಮಾಚಾರಿಯನ್ನು ಕೊಲ್ಲುವ ಪ್ರಯತ್ನ ಮಾಡಲಾಗಿತ್ತು. ಆದರೆ ಕಿಟ್ಟಿ ಯಾವ ಸತ್ಯವನ್ನು ಒಪ್ಪಿಕೊಳ್ಳುತ್ತಿಲ್ಲ. ಸಮಯ ಬಂದಾಗ ಎಲ್ಲವನ್ನು ಹೇಳುತ್ತೇನೆ ಎಂದು ತೇಲಿಸಿಬಿಟ್ಟಿದ್ದಾನೆ. ಕಿಟ್ಟಿಗೆ ಈ ವಿಚಾರವನ್ನು ಹೇಗೆ ಹೇಳಬೇಕು ಎಂಬುದು ತಿಳಿಯುತ್ತಿಲ್ಲ. ಯಾಕೆಂದರೆ ರಾಮಾಚಾರಿಯ ಪ್ರಾಣಕ್ಕೆ ಸಂಚಕಾರ ತಂದಿರುವುದು ಚಾರು ತಾಯಿ ಮಾನ್ಯತೆ ಮನೆಯಲ್ಲಿ ಅತ್ತಿಗೆ ಎನಿಸಿಕೊಂಡಿರುವ ವೈಶಾಖ. ಹೀಗಾಗಿ ಏನು ಹೇಳಬೇಕು ಎಂದು ತೋಚದೆ ಸುಮ್ಮನೆ ಆಗಿದ್ದಾಳೆ. ಈಗ ರಾಮಾಚಾರಿ ಒಂದಾಗಿರುವ ಕಾರಣ ಸತ್ಯ ಹೇಳುವ ಸಮಯ ಬಂದಿದೆ. ಬದುಕಿ ಬಿಟ್ಟ ರಾಮಾಚಾರಿ. ಜೀವನದಲ್ಲಿ ಜಿಗುಪ್ಸೆಯನ್ನು ಕಳೆದುಕೊಂಡ ಚಾರು ಬದುಕಲ್ಲಿ ಮತ್ತೆ ಹೊಸ ಚೈತನ್ಯ ಮರುಗಿದ್ದು ರಾಮಾಚಾರಿ ಬದುಕಿ ಬಂದ ಮೇಲೆ ಗುರುಗಳಿಂದ ರಾಮಾಚಾರಿಯ ದೇಹಕ್ಕೆ ಶಕ್ತಿ ಭರಿಸುವ ಕೆಲಸವಾಗಿತ್ತು. ಆದರೆ ಅಷ್ಟರಲ್ಲಿ ಕಿಟ್ಟಿ ಹಾಗೂ ಚಾರು ಅಪಾಯಕ್ಕೆ ಸಿಲುಕಿದ್ದರು. ಹೆಂಡತಿಯ ಕೂಗಿಗೆ ಮಲಗಿದ್ದಲ್ಲಿ ಎದ್ದ ರಾಮಾಚಾರಿ ಎಲ್ಲರನ್ನು ಬಗ್ಗು ಬಡಿದಿದ್ದ. ರೌಡಿಗಳಿಂದ ತಮ್ಮನ್ನು ಹೆಂಡತಿಯನ್ನು ಕಾಪಾಡಿಕೊಂಡಿದ್ದ. ಆ ಕಡೆಗೆ ಆ ರೌಡಿಗಳು ಅಲ್ಲಿಂದ ಓಡಿ ಹೋಗಿದ್ದು ಚಾರುಗೆ ಮತ್ತೆ ಜೀವ ಬಂದಂತೆ ಆಗಿದೆ. ಚಾರು ಕಿಟ್ಟಿಯ ತ್ಯಾಗ ಮಹತ್ವದ್ದು. ರಾಮಾಚಾರಿ ಸಂಪೂರ್ಣ ಹುಷಾರಾಗಿದ್ದಾನೆ. ಈಗ ಗುರುಗಳಿಂದ ಆಶೀರ್ವಾದ ಪಡೆದು ಮನೆಗೆ ಹೋಗುವುದಕ್ಕೆ ಸಜ್ಜಾಗಿದ್ದಾನೆ. ಅದಕ್ಕೂ ಮುನ್ನ ಗುರುಗಳು ನಡೆದಿದ್ದೆಲ್ಲವನ್ನು ತಿಳಿಸಿದರು. ಕಾಪಾಲಿ ಬೆಟ್ಟಕ್ಕೆ ಹೋದ ಸೀತೆಯನ್ನು ಲಕ್ಷ್ಮಣನಂತೆ ಕಾಪಾಡಿದ ಕಿಟ್ಟಿಯ ಬಗ್ಗೆ ಹೇಳಿ ಹೊಗಳಿದರು. ಅವರಿಬ್ಬರು ಇಲ್ಲದೆ ಹೋಗಿದ್ದರೆ ಜೀವ ಉಳಿಯುವುದೇ ಕಷ್ಟವಾಗಿತ್ತು ಎಂದರೆ ಚಾರು ಅಂತ ಇರೋ ಬರೋ ದೇವರಿಗೆಲ್ಲ ಕೈ ಮುಗಿದು ಹರಕೆ ಹೊತ್ತಿದ್ದಳು. ಕಿಟ್ಟಿ ಕೂಡ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅಣ್ಣನನ್ನು ಕಾಪಾಡಿದ್ದ. ಇದೆಲ್ಲವನ್ನು ಹೇಳಿ ಗುರುಗಳು ಮೂವರನ್ನು ಬೀಳ್ಕೊಟ್ಟರು. ಮನೆಗೆ ಹೊರಟ ಮೂವರು. ರಾಮಾಚಾರಿ ಹಾಗೂ ಚಾರುಳನ್ನು ಕರೆದುಕೊಂಡು ಕಿಟ್ಟಿ ಹೊರಟ ಮನೆಯವರೆಲ್ಲಿಗೆಲ್ಲ ರಾಮಾಚಾರಿ ಆರೋಗ್ಯ ಸರಿಯಾಗುವುದು ಗೊತ್ತಾದರೆ ತುಂಬ ಖುಷಿಯಾಗುತ್ತದೆ. ಯಾಕೆಂದರೆ ಕಿಟ್ಟಿ ಮಗುವಿದ್ದಾಗಲೇ ಕಳೆದು ಹೋಗಿದ್ದ ಅವನನ್ನು ಹುಡುಕಲು ಪೇಪರ್ ಆ್ಯಡ್ ಕೂಡ ಕೊಟ್ಟಿದ್ದರು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಈಗ ಇಬ್ಬರು ಮಕ್ಕಳು ಒಟ್ಟಿಗೆ ನೋಡಿದರೆ ನಾರಾಯಣಾಚಾರಿಗೆ ಇದ್ದಕ್ಕಿದ್ದ ಖುಷಿ ಬೇರೆ ಬೇಕಾ. ಹೀಗಾಗಿ ಮಕ್ಕಳು ಸರ್ಪ್ರೈಸ್ ಕೊಡೋದಕ್ಕೆ ಪ್ಲಾನ್ ಮಾಡಿ ಹೊರಟಿದ್ದಾರೆ. ದಾರಿಯುದ್ದಕ್ಕೆ ಕಿಡಿಗೇಡಿಗಳದ್ದೇ ಮಾತು. ಇದರ ನಡುವೆ ಆ ಕಿಡಿಗೇಡಿಗಳ ಬಗ್ಗೆ ಚರ್ಚೆಯಾಗುತ್ತಿತ್ತು. ಇದೇ ರೀತಿ ಆ ಕಿಡಿಗೇಡಿಗಳು ಹಾಗೆ ಬಿಟ್ಟರೆ ಮನೆಯನ್ನೇ ಸರ್ವನಾಶ ಮಾಡಿಬಿಡುತ್ತಾರೆ. ಅವರು ಯಾರು ಅಂತ ಹೇಳು ಅಂದಿದ್ದಾನೆ. ಕಿಟ್ಟಿಗೂ ಆ ಕಿಡಿಗೇಡಿಗಳ ಬಗ್ಗೆ ಗೊತ್ತಿದೆ. ಹೀಗೆ ಬಿಟ್ಟರೆ ಮನೆಯನ್ನು ಸರ್ವನಾಶ ಮಾಡಿಬಿಡುತ್ತಾರೆ ಎಂಬುದು ಅರ್ಥವಾಗಿದೆ. ಈಗಾಗಲೇ ಕಿಟ್ಟಿಯ ರಾಮಾಚಾರಿ ಎಂಬ ನಾಟಕ ಶುರು ಮಾಡಿದೆ. ಅವರಿಗೆ ಬಿಸಿ ಮುಟ್ಟಿಸಿದ್ದಾನೆ. ಈಗ ಇಬ್ಬರು ಅಣ್ಣ ತಮ್ಮಂದಿರು ಒಂದಾಗಿರುವ ಕಾರಣ ಮೂವರನ್ನು ಬಿಡುವ ಮಾತೇ ಇಲ್ಲ. ಕೃಷ್ಣ ರಾಮಾಚಾರ್ಯ ಜೊತೆಯಲ್ಲಿ ಇರಲ್ಲ. ಇದು ಜಾತಕದಲ್ಲಿರುವ ಕೈ ಸತ್ಯ. ರಾಮಾಚಾರ್ಯ ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. ರಾಮಾಚಾರಿಗೆ ಪ್ರಜ್ಞೆ ಬಂದಿದೆ. ಸಾವದೆ ದಡಪೆಯಿಂದ ರಾಮಾಚಾರಿ ಪಾರಾಗಿದ್ದಾನೆ. ರಾಮಾಚಾರಿ ಜೀವ ಉಳಿಸಲು ಕೃಷ್ಣ ಹಾಗೂ ಚಾರುಲತಾ ತಮ್ಮ ಪ್ರಾಣವನ್ನೇ ಪಣಕ್ಕೆ ಇಟ್ಟಿದ್ದರು. ಇನ್ನೇನು ರಾಮಾಚಾರಿ ಸಂಪೂರ್ಣವಾಗಿ ಗುಣಮಗುತ್ತಾನೆ. ರಾಮಾಚಾರಿ ಹಾಗೂ ಕೃಷ್ಣ ಇಬ್ಬರು ಒಟ್ಟಿಗೆ ಮನೆಗೆ ಹೋಗಬಹುದು ಅಂತ ವೀಕ್ಷಕರು ಅಂದುಕೊಳ್ಳಲೇ ಬೇಸರ ವಿಚಾರ ಬಹಿರಂಗವಾಗಿದೆ. ಕೃಷ್ಣನ ಜಾತಕದ ಸತ್ಯವನ್ನು ರಾಮಾಚಾರಿ ಬಾಯ್ಬಿಟ್ಟಿದ್ದಾನೆ. ಏನಿದು ಜಾತಕದ ಸತ್ಯ? ರಾಮಾಚಾರಿ ಹಾಗೂ ಕೃಷ್ಣ ಅವಳಿ ಜವಳಿ ಮಕ್ಕಳು. ಇಬ್ಬರು ಒಂದೇ ತರ ಇದ್ದಾರೆ. ಅವರಿಬ್ಬರು ಜೊತೆಯಲ್ಲಿ ಹುಟ್ಟಿರಬಹುದು. ಆದರೆ
ಜೊತೆಯಲ್ಲಿ ಇರಲ್ಲ ಎಂಬ ಕೈ ಸತ್ಯ ಜಾತಕದಲ್ಲಿದೆ. ಇದೇ ವಿಚಾರವನ್ನು ಚಾರುಲತಾ ಮುಂದೆ ರಾಮಚಾರಿ ಬಾಯ್ಬಿಟ್ಟಿದ್ದಾನೆ. ನಾವಿಬ್ಬರಿಗೆ ಒಟ್ಟಿಗೆ ಇದ್ದದ್ದು ತಾಯಿ ಹೊಟ್ಟೆಯಲ್ಲಿ ಮಾತ್ರ. ಚಿಕ್ಕವನಲ್ಲಿ ಕೃಷ್ಣ ತಪ್ಪಿಸಿಕೊಂಡ, ಈಗ ಕೃಷ್ಣ ಸಿಕ್ಕಿದ್ದಾನೆ. ಕೃಷ್ಣ ಮನೆಗೆ ಬಂದಾಗ ನಾನು ಜೈಲಿಗೆ ಹೋಗಬೇಕಾಯಿತು. ಈಗ ನಮ್ಮಿಬ್ಬರ ಪೈಕಿ ಒಬ್ಬರು ಮಾತ್ರ ಮನೆ ಸೇರುವ ಸಾಧ್ಯತೆ ಇದೆ. ಜಾತಕದಲ್ಲೂ ಅದೇ ಇದೆ ಎಂದು ಚಾರುಲತಾ ರಾಮಚಾರಿಗೆ ತಿಳಿಸಿದ್ದಾನೆ. ದೇವರಿಗಿಂತ ಮಿಗಿಲಾದದ್ದು ಯಾವುದು? ಜಾತಕ ದೋಷ ಏನೇ ಆಗಿರಬಹುದು, ಆದರೆ ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟರೆ, ಭಕ್ತಿಯಿಂದ ಪ್ರಾರ್ಥಿಸಿದರೆ, ದೇವರು ಮನಸ್ಸು ಮಾಡಿದರೆ ರಾಮಚಾರಿ ಹಾಗೂ ಕೃಷ್ಣ ಒಟ್ಟಿಗೆ ಮನೆಗೆ ಹೋಗಬಹುದು. ಜಾನಕಿ ಹರಕೆ ಫಲಿಸುತ್ತಾ ಇಲ್ವಾ? ತಪ್ಪಿಸಿಕೊಂಡಿರುವ ತನ್ನ ಮಗ ಕೃಷ್ಣ ಸಿಗಲಿ ಅಂತ ವರ್ಷಗಳಿಂದ ಜಾನಕಿ ಬಗೆಯ ಭಕ್ತಿಯಿಂದ ಪೂಜಿಸುತ್ತಿದ್ದಾರೆ. ಹರಕೆ ಕಟ್ಟಿಕೊಂಡಿದ್ದಾರೆ. ಜಾನಕಿಯ ಹರಕೆ ಈಡೇರುತ್ತಾ ರಾಮಚಾರಿಯ ಜೊತೆಗೆ ಕೃಷ್ಣ ಕೂಡ ವಾಪಸ್ಸಾಗುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ದೇವ್ ಮಾಯಿನತೆಗೆ ಸತ್ಯ ಗೊತ್ತಾಗುತ್ತಾ ರಾಮಚಾರಿ ಸದ್ಯ ದಾದ್ರಿವನದಲ್ಲಿ ಇದ್ದಾನೆ ಅಂತ ದೇವ್ಗೆ ಗೊತ್ತಾಗಿದೆ. ತನ್ನ ಕಡೆಯ ಹುಡುಗನನ್ನು ದಾದ್ರಿವನಕ್ಕೆ ದೇವ್ ಕಳಿಸುತ್ತಿದ್ದಾನೆ. ರಾಮಚಾರಿ ಹಾಗೂ ಕೃಷ್ಣ ಅಣ್ಣ ತಮ್ಮಂದಿರು ಅಂತ ದೇವ್ಗೆ ಗೊತ್ತಾಗುತ್ತಾ ರಾಮಚಾರಿ ಮುಂಚಿನಂತೆ ಓಡಾಡ್ತಾನೆ ಎಂಬುದು ಕಾದು ನೋಡಬೇಕಾಗಿದೆ. ಅಂದಾಗೆ ರಾಮಚಾರಿ ಸೀರಿಯಲ್ನಲ್ಲಿ ಕೃಷ್ಣ ರಾಮಚಾರಿ ಆಗಿ, ರಿತ್ವಿಕ್ ಕೃಪಾಕರ್ ಚಾರುಲತಾ ಆಗಿ, ಮೌನ ಗುಡ್ಡೆಮನೆ ಮಾನ್ಯತೆ ಆಗಿ, ಝಾನ್ಸಿ ಸುಬ್ಬಯ್ಯ ವೈಶಾಖ್ ಆಗಿ, ಐಶ್ವರ್ಯ ಸಾಲಿಮಠ್ ಜಾನಕಿಯಾಗಿ, ಅಂಜಲಿ ಸುಧಾಕರ್ ನಟಿಸುತ್ತಿದ್ದಾರೆ. ವನ್ನು ಕಾಪಾಡಲು ಎದ್ದು ಬಂದ ರಾಮಚಾರಿ ಹೇಗಿದೆ ನೋಡಿ ಟ್ವಿಸ್ಟ್. ರಾಮಚಾರಿ ಹತ್ತಿರ ಹಾಸಿಗೆಯಿಂದ ಅಲುಗಡಲು ಆಗದ ಸ್ಥಿತಿ ಆಗಿರುತ್ತದೆ. ಆಗ ಅವನಿಗೆ ಆಯುರ್ವೇದ ಚಿಕಿತ್ಸೆ ನೀಡಲಾಗುತ್ತದೆ. ಗುರುಗಳು ನಂಬಿಕೊಂಡು ದಾತ್ರಿವನದಲ್ಲಿ ಚಿಕಿತ್ಸೆ ಮಾಡಲಾಗುತ್ತಿದೆ. ಆದರೆ ಎಷ್ಟು ದಿನಗಳ ಕಳೆದರೂ ಅವನು ಮಾತ್ರ ಎದ್ದೇಳಲೇ ಇಲ್ಲ. ಈಗ ಅವನು ಎದ್ದಿದ್ದಾನೆ. ಎದ್ದು ಏನು ಮಾಡಿದ್ದಾನೆ? ರಾಮಚಾರಿಯನ್ನು ಅಥವಾ ಕಿಟ್ಟಿಯನ್ನು ಮುಗಿಸೋಕೆ ಅಂತ ರೌಡಿಗಳು ಬಂದಿರುತ್ತಾರೆ. ಕಿಟ್ಟಿ ಹಾಗೂ ಚಾರು ಇಬ್ಬರಿಗೂ ಸರಿಯಾಗಿ ಹೊಡೆದು ಅವರನ್ನು ಶಿಕ್ಷಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಚಾರು ದೊಡ್ಡ ಜಾಗಿಚಿರುತ್ತಾಳೆ. ರಾಮಚಾರಿ ಅಂತ ಕೂಗುತ್ತಾ ಇರುತ್ತಾಳೆ. ಅವಳ ಧ್ವನಿ ಕೇಳಿ ರಾಮಚಾರಿ ಎದ್ದು ಬರುತ್ತಾನೆ. ಇದರಿಂದಾಗಿ ಚಾರು ತುಂಬ ಸಂತೋಷದಲ್ಲಿದ್ದಾಳೆ. ಇಷ್ಟು ದಿನವಾದರೂ ಹೇಳದೇ ಇದ್ದ ರಾಮಚಾರಿ ಹೇಗೆ ಎದ್ದೆ ಎಂಬ ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಅಂತೂ ಅವನು ಗುಣಮುಖದಲ್ಲ ಎಂಬ ಸಂತೋಷ ಅಲ್ಲಿ ಕಾಣುತ್ತಿದೆ. ಕಿಟ್ಟಿಯನ್ನು ನೆಲಕ್ಕೆ ಹಾಕಿ ಅವನ ಮೇಲೆ ಸೀಮೆಣ್ಣೆ ಸುರಿದಿರುತ್ತಾರೆ. ಅವನನ್ನು ಸುಟ್ಟು ಹಾಕಬೇಕು ಎಂದು ಅವರೆಲ್ಲ ನಿರ್ಧಾರ ಮಾಡಿಕೊಂಡಿರುತ್ತಾರೆ. ಆದರೆ ಚಾರು ಕಿಟ್ಟಿಗೆ ಅಪಾಯ ಸಿಡಿದೆದ್ದು ಬಿಟ್ಟ ರಾಮಚಾರಿ ಬಂದು ಅವನ್ನು ಕಾಪಾಡಿದ್ದಾನೆ. ರಾಮಚಾರಿಗೆ ಹುಷಾರಿಲ್ಲದೆ ಹಾಸಿಗೆ ಮೇಲೆ ಮಲಗಿರುತ್ತಾನೆ ಎಂದು ಹೇಳಿದರೆ ನಂಬಲು ಸಾಧ್ಯವೇ ಇಲ್ಲ ಎಂಬಂತೆ ರೆಡಿಯಾಗಿದ್ದಾನೆ. ರಾಮಚಾರಿ ಮೈ ತುಂಬ ಮಣ್ಣಿನ ಲೇಪನೆ ಮಾಡಲಾಗಿದೆ. 2 ಗಂಟೆಗಳ ಕಾಲ ನೀರಿನ ಹಬೆ ತಾಗಬೇಕು ಎಂದು ಗುರುಗಳು ಹೇಳಿದ್ದಾರೆ. ಮೆದುಳು ಸಕ್ರಿಯ ಆದ ಹಾಗೆ ದೇಹದ ನರನಡೆ ಆಗುತ್ತದೆ ಎಂಬ ಭರವಸೆ ನೀಡಿದ್ದಾರೆ. ನೀನು ದೇವರ ಹತ್ತಿರ ಪ್ರಾರ್ಥನೆ ಮಾಡು ಚಾರು ಎಂದು ಹತ್ತಿರ ಹೇಳಿದ್ದಾರೆ. ಅಪ್ಪ ಮಹಾದೇವ, ಈ ಹೆಣ್ಣು ಮಗು ನಿನ್ನ ನಂಬಿಕೆ ಇಲ್ಲಿ ತನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾಳೆ. ಇವಳನ್ನು ಕಾಪಾಡು ಎಂದಿದ್ದಾರೆ ಗುರುಗಳು. ಅವನು ಮೊದಲನೇ ಹಾಗೆ ಆಗುವಂತೆ ಮಾಡುವುದು ನಿನ್ನ ಜವಾಬ್ದಾರಿ ಎಂದು ಗುರುಗಳು ದೇವರ ಹತ್ತಿರ ಬೇಡಿಕೊಂಡಿದ್ದಾರೆ. ಇದು ಕೇವಲ 2 ಗಂಟೆಗಳ ಚಿಕಿತ್ಸೆ. ಯಾವುದೇ ಅಡೆತಡೆ ಆಗದಂತೆ ಕಾಪಾಡು ದೇವರೇ. ನನ್ನ ಬೇಡಿಕೆ ಹಾಗೂ ಇಷ್ಟು ದಿನದ ಪ್ರಯತ್ನನೆಲ್ಲ ಈಡೇರಿಸು ಎಂದು ಬೇಡಿಕೊಂಡಿದ್ದಾರೆ. ಇವರು ಬೇಡಿಕೊಂಡಿರುವಾಗ ಅಲ್ಲೇ ಪಕ್ಕದಲ್ಲಿ ಚಾರು ಹಾಗೂ ಕಿಟ್ಟಿ ಕೂಡ ನಿಂತಿರುಕೊಂಡಿರುತ್ತಾರೆ. ಅವರಿಬ್ಬರು ಸಹ ರಾಮಚಾರಿಯ ಬೇಗ ಮೊದಲಂತರಾಗಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದಾರೆ. ರಾಮಚಾರಿ ತಲೆ ಹತ್ತಿರ ಒಂದು ಈಶ್ವರನ ಮೂರ್ತಿ ಇರುತ್ತದೆ. ಇನ್ನು ದೇವರೇ ಎಲ್ಲ ಮಾಡಬೇಕು ಎಂದು ಹೇಳುತ್ತಾರೆ. ಈ ದೇಹಕ್ಕೆ ಚೈತನ್ಯ ಕೊಡುವುದೆಂದು ಗುರುಗಳ ಜೊತೆಗೆ ಚಾರು ಹಾಗೂ ಕಿಟ್ಟನ್ನು ಬೇಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಇನ್ನೊಂದು ಕಡೆ ರಾಮಚಾರಿಯನ್ನು ಹುಡುಕಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಲಾಗುತ್ತಿರುತ್ತದೆ. ಅವರು ಯಾವ ರೀತಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸಿಕ್ಕಿದ ತಕ್ಷಣ ಮುಗಿಸುತ್ತಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ರಾಮಚಾರಿ ಜನಮನ ಗೆದ್ದಿದೆ. ಸದ್ಯ ರಾಮಚಾರಿ ಹಾಗೂ ಕಿಟ್ಟಿ ಪಾತ್ರದಲ್ಲಿ ಡಬಲ್ ರೋಲ್ ನೋಡಲು ನಿಮಗೆ ಈ ಧಾರಾವಾಹಿಯಲ್ಲಿ ಸಿಗುತ್ತದೆ. ಚಾರು ತನ್ನ ಗಂಡ ಹಾಗೂ ಗಂಡನ ತಮ್ಮನನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನ ಮಾಡುತ್ತಾ ಇದ್ದಾಳೆ. ಹೀಗಿರುವಾಗ ಅವಳ ತಾಯಿ ಮಾನ್ಯತಾ ಮಾತ್ರ ಯಾವಾಗಲೂ ಕೆಟ್ಟದನ್ನೇ ಬಯಸುತ್ತಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುತ್ತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.